ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಎಸ್, ಬೈರ್ತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ. ಬಿಜೆಪಿ ಎಂಎಲ್ಎ ಕೆಆರ್ಪುರಂ ಕ್ಷೇತ್ರದ ಶಾಸಕ ಬಿಜೆಪಿ ಎಂಎಲ್ಎ ಬೈರ್ತಿ ಬಸವರಾಜ್ ಅವರನ್ನ ದೇವನಹಳ್ಳಿ ಏರ್ಪೋರ್ಟ್ ನಲ್ಲಿ ಸಿಐಡಿ ಟೀಮ್ ಅರೆಸ್ಟ್ ಮಾಡಿದೆ. ಪ್ರಜ್ವಲ್ ರೇವಣ್ಣ ಆದ ಮೇಲೆ ಅರೆಸ್ಟ್ ಆಗ್ತಾ ಇರುವಂತಹ ಶಾಸಕ ಇವರು. ಬಿಜೆಪಿಯ ಶಾಸಕ ಅಷ್ಟೇ ಅಲ್ಲ, ತುಂಬಾ ಪ್ರಭಾವಿ ಶಾಸಕ. ಹಾಗಾದ್ರೆ ಇವರ ಬಂಧನದ ಆ ಒಂದು ಆಪರೇಷನ್ ಹೇಗಿತ್ತು? ಬೆಕ್ಲು ಶಿವ ಕೊಲೆ ಕೇಸ್ನಲ್ಲಿ ಹೇಗಿತ್ತು ಆಪರೇಷನ್? ಸಿಐಡಿ ಪೊಲೀಸರು ಬೈರ್ತಿ ಬಸವರಾಜ್ಗಾಗಿ ಹೇಗೆ ಹುಡುಕಾಡಿದ್ರು? ಸುಮಾರು 7 ತಿಂಗಳ ನಂತರ ಈಗ ಬೈರ್ತಿ ಬಸವರಾಜನ್ನ ಅರೆಸ್ಟ್ ಮಾಡಲಾಗಿದೆ. ಎಸ್, ಆರಂಭದಲ್ಲಿ ಬೆಂಗಳೂರಿನ ಗಲ್ಲಿ ಹುಡುಕಾಡಿದ್ರು ಸಿಐಡಿ ಪೊಲೀಸರು. ಆದರೆ ಬೈರ್ತಿ ಬಸವರಾಜ್ ಸಿಗಲಿಲ್ಲ. ಯಾಕೆಂದ್ರೆ ಬೈರ್ತಿ ಬಸವರಾಜ್ಗೆ ಗೊತ್ತಿತ್ತು, ನಾನು ಸುಪ್ರೀಂ ಕೋರ್ಟ್ ವರೆಗೂ ಹೋಗಿದ್ದೇನೆ ನಿರೀಕ್ಷಣಾ ಜಾಮೀನನ್ನ ಪಡ್ಕೊಳ್ಳಕ್ಕೆ. ಆದರೆ ನಿರೀಕ್ಷಣಾ ಜಾಮೀನನ್ನ ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ಹೀಗಾಗಿ ನಾನು ಒಂದು ಶರಣಾಗತಿ ಆಗಬೇಕು, ಇಲ್ಲಾಂದ್ರೆ ಪೊಲೀಸರು ಹುಡ್ಕೊಂಡು ಬಂದು ನನ್ನನ್ನು ಅರೆಸ್ಟ್ ಮಾಡ್ತಾರೆ ಅಂತ. ಸೊ ಇಮಿಡಿಯೇಟ್ಲಿ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ತಾರೆ. ಎಲ್ಲಿ ಹೋದ್ರು ಅಂತ ಗೊತ್ತಿಲ್ಲ. ಆದರೆ ಬೈರ್ತಿ ಬಸವರಾಜ್ ಪ್ರತಿ ಹೆಜ್ಜೆ ಮೇಲೂ ಕೂಡ ಸಿಐಡಿ ಪೊಲೀಸರು ಕಣ್ಣಿಟ್ಟಿರ್ತಾರೆ. ಎಲ್ಲ ಏರ್ಪೋರ್ಟ್ಗಳಿಗೆ ಬೈರ್ತಿ ಫೋಟೋ ಮತ್ತು ಡೀಟೇಲ್ಸ್ ಅನ್ನ ಕಳಿಸ್ತಾರೆ. ಕೊನೆಗೆ ಬೈರ್ತಿ ಬಸವರಾಜ್ ಗುಜರಾತ್ನಲ್ಲಿ ಇದ್ದಾರೆ ಅನ್ನೋ ಮಾಹಿತಿ ಸಿಗುತ್ತೆ. ಸೊ ಅವರನ್ನ ಬಂಧನಕ್ಕೆ ಒಳಪಡಿಸೋದಕ್ಕೆ ಅಹಮದಾಬಾದ್ಗೆ ಈಗಾಗಲೇ ತಂಡ ಹೋಗಿರುತ್ತೆ. ಸೊ ತಂಡ ಹೋಗಿರೋದು ಗೊತ್ತಾಗ್ತಾ ಇದ್ದ ಹಾಗೆ ಬೈರ್ತಿ ಬಸವರಾಜ್ ಅಲರ್ಟ್ ಆಗ್ತಾರೆ. ಇನ್ನು ನಾನು ತಲೆಮರೆಸಿಕೊಂಡಿದ್ದರೆ ಆಗೋದಿಲ್ಲ, ಅವರಾಗ ಅವ್ರು ಬಂದು ನನ್ನನ್ನ ಹಿಡ್ಕೊಂಡು ಹೋಗೋದಕ್ಕಿಂತ ನಾನಾಗಿ ನಾನು ಹೋಗಿ ಸರೆಂಡರ್ ಆಗೋದು ಬೆಟರ್ ಅಂತ ಅನ್ನಿಸ್ತು ಬೈರ್ತಿ ಬಸವರಾಜ್ಗೆ. ಸೊ ಹಾಗಾಗಿ ಬೆಳಿಗ್ಗೆಯಿಂದಲೂ ಕೂಡ ಬೈರ್ತಿ ಬಸವರಾಜ್ ಗುಜರಾತ್ನ ಅಹಮದಾಬಾದ್ನಲ್ಲಿ ಇದ್ದಾರೆ ಅನ್ನುವಂತಹ ಸುದ್ದಿ. ಯಾಕೆ ಅಹಮದಾಬಾದನ್ನು ಆಯ್ಕೆ ಮಾಡಿಕೊಂಡ್ರು ಬೈರ್ತಿ ಬಸವರಾಜ್? ಯಾಕೆ? ವೈ ಅಹಮದಾಬಾದ್? ಗೊತ್ತಿಲ್ಲಪ್ಪ. ಅಲ್ಲಿ ಬಿಜೆಪಿ ಸರ್ಕಾರ ಇದೆ, ನನ್ನನ್ನು ರಕ್ಷಣೆ ಮಾಡಿಬಿಡುತ್ತೆ ಅಂತ ಅನ್ಕೊಂಡ್ರ? ಯಾವ ರೀತಿ ಮುಂಬೈಗೆ ಹೋಗಿ ಮಹಾರಾಷ್ಟ್ರ ಪೊಲೀಸರು ಡಿ.ಕೆ. ಶಿವಕುಮಾರ್ ಅವರು ನಮ್ಮ ಶಾಸಕರ ಜೊತೆಗೆ ಮಾತಾಡೋದಕ್ಕೆ ನನಗೊಂದು ಅವಕಾಶ ಕೊಡಿ ಅಂತ ಅದ್ಯಾವುದೋ ಹೋಟೆಲ್ ಮುಂದೆ ಮಳೆ ಬರ್ತಾ ಇದ್ರು, ಕಾದು ಕುಳಿತರು ಕೂಡ ಮಹಾರಾಷ್ಟ್ರ ಪೊಲೀಸರು ಇದೇ ಬೈರ್ತಿ ಬಸವರಾಜನ್ನ ಮಾತಾಡೋಕ್ಕೆ ಬಿಡಲಿಲ್ಲ. 1 ತಿಂಗಳು ಮಹಾರಾಷ್ಟ್ರದ ಆ ಐಷಾರಾಮಿ ಹೋಟೆಲ್ನಲ್ಲಿದ್ದರು ಬೈರ್ತಿ ಬಸವರಾಜ್ ಅಂಡ್ ಟೀಮ್. ಅದೇ ರೀತಿ ಈಗಲೂ ಅಹಮದಾಬಾದ್ನಲ್ಲಿ ನನ್ನನ್ನು ಟಚ್ ಮಾಡೋಕ್ಕೆ ಬಿಡೋದಿಲ್ಲ, ಬಿಕಾಸ್ ಅಲ್ಲಿ ಬಿಜೆಪಿ ಗವರ್ನಮೆಂಟ್ ಇದೆ ಅಂತ. ಅಹಮದಾಬಾದ್ ಈಸ್ ಅ ಸೇಫೆಸ್ಟ್ ಪ್ಲೇಸ್ ಅಂತ ಹೋದ್ರ ಐ ಡೋಂಟ್ ನೋ, ಇರುತ್ತೆ ಆ ಲೆಕ್ಕಾಚಾರ ಎಲ್ಲ. ಸೊ ನಾನು ಎಲ್ಲಿ ಹೋಗಿ ಅಡಗಿ ಕೂತಾರೆ ನನ್ನನ್ನು ಪ್ರೊಟೆಕ್ಟ್ ಮಾಡ್ಬೋದು, ಅಲ್ಲಿರುವಂಥ ಸರ್ಕಾರಗಳಾಗಿರ್ಬೋದು, ಅಲ್ಲಿರುವಂಥ ಪೊಲೀಸರಾಗಿರ್ಬೋದು, ನನ್ನನ್ನು ಪ್ರೊಟೆಕ್ಟ್ ಮಾಡ್ಬೋದು ಅಂತ ಬೈರ್ತಿ ಬಸವರಾಜ್ ಅಂದ್ಕೊಂಡ್ರ. ಬಟ್ ಬೈರ್ತಿ ಬಸವರಾಜ್ ಅವರು ಇಫ್ ಇಟ್ ಈಸ್ ಪಾಲಿಟಿಕ್ಸ್, ತಮಗೆ ಅನುಕೂಲ ಆಗದಿದ್ರೆ ಎಲ್ಲರೂ ಹೆಲ್ಪ್ ಮಾಡ್ತಾರೆ. ಬಟ್ ಇಂತಹ ಕೊಲೆ ಕೇಸ್ಗಳಲ್ಲಿ ಯಾರೂ ಹೆಲ್ಪ್ ಮಾಡಲ್ಲ. ಹಾಗಾಗಿ ಅಹಮದಾಬಾದಲ್ಲಿ ಇದ್ದಾರೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಸಿಐಡಿ ತಂಡ ಅಲ್ಲಿಗೆ ಹೋಗೋದಕ್ಕೆ ಪ್ರಿಪೇರ್ ಮಾಡ್ಕೊಂಡಿತ್ತು ಮತ್ತು ಹೋಗಿತ್ತೋ ಏನೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಅವ್ರು ಬಂದು ಅಹಮದಾಬಾದಲ್ಲಿ ನನ್ನನ್ನು ಅರೆಸ್ಟ್ ಮಾಡೋದು ಇದು ತುಂಬ ಇಂಟರ್ನ್ಯಾಷನಲ್ ಸುದ್ದಿ ಆಗುತ್ತೆ ಅನ್ನೋ ಕಾರಣಕ್ಕೆ ಸ್ವತಃ ಬೈರ್ತಿ ಬಸವರಾಜ್ ಅವರೇ ಅಹಮದಾಬಾದ್ನಿಂದ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿಗೆ ಬಂದ ನಂತರ ಅವರನ್ನ ಸಿಐಡಿ ತಂಡ ಅರೆಸ್ಟ್ ಮಾಡಿದೆ. ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಒಂದು ರೀತಿಯಾದಂತಹ ಎಲ್ಲರೂ ಕುತೂಹಲದ ಕಣ್ಣಿನಿಂದ ನೋಡ್ತಾ ಇದ್ರು, ಬಿಕಾಸ್ ಬಹಳಷ್ಟು ಜನರಿಗೆ ಇಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಆದರೂ ಅಲ್ಲಿರುವಂತಹ ಪ್ರಯಾಣಿಕರಿಗೆ ಯಾವುದೇ ಕಿಂಚಿತ್ತು ಡಿಸ್ಟರ್ಬ್ ಆಗದೆ ಇರೋ ರೀತಿಯಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ. ಇನ್ನು ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಗಬಹುದು ಅನ್ನೋ ಕಾರಣಕ್ಕೆ ಒಂದು KSRP ತುಕಡಿಯನ್ನು ಕೂಡ ರೆಡಿ ಮಾಡ್ಕೊಂಡೇ ಹೋಗಿದ್ರಂತೆ ಹರ್ಷ ನೇತೃತ್ವದ ಟೀಮ್. ಏನಾದರೂ ಪ್ರಾಬ್ಲಮ್ ಆಗಿ ಹೈಡ್ರಾಮಾ ಆಗಿ ಏನಾದರೂ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು KSRP ತುಕಡಿಯನ್ನು ಕೂಡ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ರೆಡಿ ಇಟ್ಕೊಂಡಿತ್ತು ಸಿಐಡಿ ಟೀಮ್. ಬಟ್ ಓವರ್ ಆಲ್ ಈ ಇನ್ವೆಸ್ಟಿಗೇಷನ್ನಲ್ಲಿ ಬೈರ್ತಿ ಬಸವರಾಜ್ ಅವರು ಎಸ್ಕೇಪ್ ಆದಮೇಲೆ ಯಾವ ರೀತಿ ಅವರನ್ನ ಹುಡ್ಕೋದಕ್ಕೆ ಮತ್ತು ಯಾವ ರೀತಿ ಅವರನ್ನ ಟ್ರೇಸ್ ಔಟ್ ಮಾಡೋದಕ್ಕೆ
ಮತ್ತು ಈಗ ಇವರನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ, ಏನಾಗುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಮಂಜುನಾಥ್ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಮಂಜುನಾಥ್, ನೋಡಿ, ಇವರು ಆಪರೇಷನ್ ಕಮಲಕ್ಕೆ ಒಳಗಾದಾಗ ಇದೇ ರೀತಿ ವಿತ್ ಸೆಕ್ಯೂರಿಟಿ ಅವ್ರನ್ನ ವಿಧಾನಸೌಧಕ್ಕೆ ಕರ್ಕೊಂಡು ಬಂದರು. ಸ್ಪೆಷಲ್ ಫ್ಲೈಟ್, ಸ್ಪೆಷಲ್ ಬಸ್. ಆ ಬಸ್ಸಲ್ಲಿ ಇಳಿದು ಫಸ್ಟ್ ವಿಧಾನಸೌಧಕ್ಕೆ ಓಡೋಗಿದ್ದೇ ಇದೇ ಬೈರ್ತಿ ಬಸವರಾಜ್. ಹಿಸ್ಟ್ರಿ ರಿಪೀಟ್ಸ್. ಇವತ್ತು ವಿಧಾನಸೌಧಕ್ಕಲ್ಲ, ಇವತ್ತು ಸೀದಾ ಸೆರೆಮನೆಗೆ ಒಬ್ಬ ಪ್ರಭಾವಿ ಮಂತ್ರಿಯಾಗಿದ್ದವರು, ಒಬ್ಬ ಪ್ರಭಾವಿ ಶಾಸಕರು, ಬೆಂಗಳೂರನ್ನ ರೂಲ್ ಮಾಡ್ತಾ ಇದ್ದಂತಹ ಬೈರ್ತಿ ಬಸವರಾಜ್ ಅರೆಸ್ಟ್ ಆಗಿದ್ದಾರೆ ಅಂತಂದರೆ ಅದು ಕೊಲೆ ಕೇಸಲ್ಲಿ ವೆರಿ ಅನ್ಫಾರ್ಚುನೇಟ್. ಒಬ್ಬ ಶಾಸಕರಿಗೆ ಇದು ಸರಿಯಾಗಿರುವಂಥದ್ದು ಅಲ್ಲ. ಹೇಗಿತ್ತು ಈ ಆಪರೇಷನ್? ರಾಧಾ, ಏನು ಬಿಕ್ಲು ಶಿವು ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ಇವತ್ತು ಕಾನೂನು ಹೋರಾಟ ಅಂದರೆ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಸಿದಂಥ ಬೈರ್ತಿ ಬಸವರಾಜ್ಗೆ ಹಿನ್ನಡೆಯಾಗಿತ್ತು. ಜೊತೆಗೆ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳೊಳಗಂಟ ನ್ಯಾಯಪೀಠ ಒಂದು ಸೂಚನೆಯನ್ನು ಕೊಟ್ಟಿತ್ತು. ಇಲ್ಲಿ ಜನಸೇವಕರಾದಂಥವರು ಈ ರೀತಿಯಾದಂಥ ಒಂದು ತನಿಖೆಯನ್ನು ಧೈರ್ಯವಾಗಿ ಎದುರಿಸಬೇಕು ಅಂತಕ್ಕಂಥ ಒಂದು ಸೂಚನೆಯನ್ನು ಸಹ ಕೊಟ್ಟಿತ್ತು. ಆ ಸಂಬಂಧಪಟ್ಟ ಹಾಗೆ ಇವರ ಪರ ಅಂದರೆ ಬೈರ್ತಿ ಬಸವರಾಜ್ ಪರ ಹಾಜರಾಗಿದ್ದಂಥ ಹಿರಿಯ ವಕೀಲರು ಮುಕುಲ್ ರಹೋಟಗಿ ಅವರು ನಾವು ಸಲ್ಲಿಸಿದಂಥ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ವಾಪಸ್ ಪಡೆದುಕೊಂಡು ನಮ್ಮ ಕಕ್ಷಿದಾರರು CID ಅಧಿಕಾರಿಗಳ ಮುಂದೆ ಶರಣಾಗ್ತಾರೆ. ಅದಾದ ಬಳಿಕ ಹೈಕೋರ್ಟ್ನಲ್ಲಿ ನಾವು ರೆಗ್ಯುಲರ್ ಬೇಲ್ಗೆ ಹಾಕ್ಕೊಳ್ತೀವಿ ಅಂತಕ್ಕಂಥ ಮಾಹಿತಿಯನ್ನು ಸಹ ಅಲ್ಲಿ ಕೊಟ್ಟಿದ್ದರು. ಅದಾದ ಬಳಿಕ ಕೆಲವೊಂದು ಸಂಗತಿಗಳು ನಡೆಯುತ್ತೆ. ಅದೇ ಈ ಒಂದು ಶರಣಾಗತಿ ಆಗೋದಂಥ ಸಂಗತಿ. ಆದರೆ ಶರಣಾಗತಿ ಆದರು ಅನ್ನೋದಾದರೆ ಮತ್ತೆ ಕೋರ್ಟ್ನ ಕೆಂಗಣ್ಣಿಗೆ CID ಅಧಿಕಾರಿಗಳು ಬೀಳ್ತಾರೆ. ಯಾಕೆಂತಂದರೆ ಅವರ ವಿರುದ್ಧ ಈಗಾಗಲೇ 4 ವಿಶೇಷ ತಂಡಗಳನ್ನು ರಚನೆ ಮಾಡಿದ್ದೀವಿ. ನಾವು ರಾಜ್ಯ ಹೊರ ರಾಜ್ಯಗಳಲ್ಲೂ ಸಹ ಸರ್ಚಿಂಗ್ ಆಪರೇಷನನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಮಾಹಿತಿಯನ್ನು ಇವತ್ತು ನಡೆದಂಥ ಏನು ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಇತ್ತು ಆ ಸಂದರ್ಭದಲ್ಲಿ ಭಾಗಿಯಾಗಿದ್ದಂಥ ರಾಜ್ಯ ಸರ್ಕಾರದ ಪರ ವಕೀಲರು ಜೊತೆಗೆ ಇದೇ ಪ್ರಕರಣದಲ್ಲಿ ವಾದ ಮಂಡಿಸ್ತಕ್ಕಂಥ SPP ಜಗದೀಶ್ ಅವರು ಅಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದರು. ಆದರೆ ನೇರವಾಗಿ ಬೈರ್ತಿ ಬಸವರಾಜ್ ಏರ್ಪೋರ್ಟಿಂದ ಬಂದು ಕೋರ್ಟ್ಗೆ ಬಂದು ಶರಣಾದರೆ CID ಅಧಿಕಾರಿಗಳು ಫೈಲೂರ್ ಆಗ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ವಾದ ನಡೀತಾ ಇರುತ್ತೆ ಅಲ್ಲಿ ಕೊಟ್ಟಂಥ ಮಾಹಿತಿಗಳನ್ನು CID ಅಧಿಕಾರಿಗಳು ಕ್ಯಾಚ್ ಮಾಡ್ತಾರೆ. ಅಲ್ಲಿ ಕೊಟ್ಟಿದ್ದು ಮುಂಬೈನ ಒಂದು ಪಂಚತಾರ ಹೋಟೆಲ್ನಲ್ಲಿ ಇದ್ದಾರೆ ಅಂತಕ್ಕಂಥ ಒಂದು ಮಾಹಿತಿ ಸಿಕ್ಕಿತ್ತು. ಆದರೆ ಅಲ್ಲಿ ಇರೋದಿಲ್ಲ. ನಾವು ಹೇಳ್ದಾಗೆ ಇವರಿಗೆ ಎಲ್ಲಿ ರಕ್ಷಣೆ ಸಿಗುತ್ತೋ ಅಲ್ಲಿ ಇರ್ತಾರೆ. ಅದು ಗುಜರಾತ್ನಲ್ಲಿ ಇರ್ತಾರೆ. ಅವರ ಒಂದು ಚಲನವಲನಗಳ ಮೇಲೆ ನಿಗಾ ಇಡುವಂಥ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಲುಕ್ಔಟ್ ನೋಟಿಸನ್ನು ಜಾರಿ ಮಾಡಿರ್ತಕ್ಕಂಥ ಒಂದು ಮಾಹಿತಿ ಕೊಟ್ಟಿರ್ತಾರೆ. ಹೀಗಾಗಿ ಲುಕ್ಔಟ್ ನೋಟಿಸನ್ನು ಜಾರಿ ಮಾಡಿದ್ರೆ ಪ್ರತಿ ರೈಲ್ವೆ ಸ್ಟೇಷನ್ನು, ಬಂದರು ಮತ್ತು ಏರ್ಪೋರ್ಟ್ಗಳಲ್ಲೇ ಆಗಿರುತ್ತೆ. ಹೀಗಾಗಿ ಎಲ್ಲ ಏರ್ಪೋರ್ಟ್ಗಳಿಗೂ ಬೈರ್ತಿ ಬಸವರಾಜ್ ಸಂಬಂಧಪಟ್ಟಂತೆ ಮಾಹಿತಿ ಮತ್ತು ಅವರ ಫೋಟೋ ರವಾನೆ ಆಗಿತ್ತು. ಹಾಗಾಗಿ ಇಲ್ಲಿ ಗುಜರಾತ್ನ ಅಹಮದಾಬಾದ್ ಏರ್ಪೋರ್ಟ್ನಲ್ಲಿ ಇವರು ಏನೋ ಒಂದು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಅಂತಕ್ಕಂಥದ್ದು ಅಲ್ಲಿನ ಒಂದು ಪ್ರಯಾಣಿಕರ ಲಿಸ್ಟ್ನಲ್ಲಿ ಇವರ ಹೆಸರು ಬರುತ್ತೆ. ಹಾಗಾಗಿ ಕನ್ಫರ್ಮ್ ಆಯಿತು ಅಲಹಾಬಾದ್ ಏರ್ಪೋರ್ಟಿಂದ ಬೆಂಗಳೂರಿಗೆ ಬೈರ್ತಿ ಬಸವರಾಜು ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ ಅಂತ. ಆದರೆ ಮಾರ್ಗ ಮಧ್ಯದಲ್ಲಿ ಎಲ್ಲರೂ ಇಳಿತಾರ ಅನ್ನೋದ್ರ ಬಗ್ಗೆ ಸಹ ನಿಗಾ ಇಟ್ಟಿದ್ರು. ಹೀಗಾಗಿ ಏನು ಅವರು ಬರ್ತಕ್ಕಂಥ ಒಂದು ರೂಟ್ ಇರ್ಬೋದು, ಅವರ ಒಂದು ಚಲನವಲನಗಳ ಮೇಲೆ ತುಂಬ ಟ್ರ್ಯಾಪ್ ಮಾಡ್ತಾ ಇದ್ರು CID ತಂಡ. ಕೊನೆಗೆ ಅವರು ಬಂದಿದ್ದು 6:55ಕ್ಕೆ ಬೆಂಗಳೂರಿನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿಳಿತಾರೆ. ಕೂಡಲೇ ಅಲ್ಲಿದ್ದಂಥ SP ಮತ್ತು ACP ಅವರ ಹರ್ಷ ಅವರ ತಂಡ ಬೈರ್ತಿ ಬಸವರಾಜನ ಸದ್ಯ ಲಾಕ್ ಮಾಡಲಾಗಿದೆ. ಇಲ್ಲಿ ಬರೋಬ್ಬರಿ 7 ತಿಂಗಳ ನಂತರ ಬೈರ್ತಿ ಬಸವರಾಜ್ ಅವರು ಅರೆಸ್ಟ್ ಆಗಿರ್ತಕ್ಕಂಥದ್ದು. ಮೊದಲಿಗೆ ಬಂಧನದಿಂದ ವಿನಾಯಿತಿಯನ್ನು ಕೋರಿ ಅರ್ಜಿಯನ್ನು ಸಲ್ಲಿಸಿದರು. ಅದಕ್ಕೆ ಪುರಸ್ಕರಿಸಿ ಅವರು ಭಾರತೀನಗರ ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಗೆ ಹಾಜರಾದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಬಂಧನ ಮಾಡಬಾರ್ದು ಅಂತ ಕೋರ್ಟ್ ಆದೇಶವನ್ನು ಸಹ ಕೊಟ್ಟಿತ್ತು. ಜೊತೆಗೆ ಏನು ಇವರು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದಾಗ ಮತ್ತೆ ಹೈಕೋರ್ಟ್ನಲ್ಲಿ ಏನು ನಿರೀಕ್ಷಣಾ ಜಾಮೀನು ಅರ್ಜಿ ಸಲ್ಲಿಸಿದಾಗಲೂ ಸಹ ಯಾವುದೇ ಕಾರಣಕ್ಕೂ ಬಂಧನ ಮಾಡೋದಕ್ಕೆ ಹೋಗಬೇಡಿ, ಈ ಅರ್ಜಿ ಅಂತಿಮ ತೀರ್ಪು ಬರೋವರೆಗೂ ಮಾಡಬೇಡಿ ಅಂತಕ್ಕಂಥದ್ದು ಸೂಚನೆಯನ್ನು ಸಹ ಕೊಟ್ಟಿತ್ತು. ಆದರೆ ಅಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾದಾಗ ಇದೇ CID ಅಧಿಕಾರಿಗಳು ಅವರನ್ನು ವಶಕ್ಕೆ ಪಡೆದು ಅಥವಾ ಹುಡುಕಿ ಅವರನ್ನು ವಿಚಾರಣೆಗೆ ಒಳಪಡಿಸಬಹುದಾಗಿತ್ತು. ಆದರೆ ಆ ಕೆಲಸವನ್ನು ಮಾಡಿಲ್ಲ. ಇಲ್ಲೂ ಅಷ್ಟೇ CID ಅಧಿಕಾರಿಗಳು ಇಲ್ಲಿಯವರೆಗೆ ಯಾವಾಗ ಸುಪ್ರೀಂ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿ ವಜಾ ಆಗುತ್ತೆ ಅಲ್ಲಿವರೆಗೂ ಅವರು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಇದೊಂದು ರೀತಿಯಾಗಿ ರಾಜಕೀಯ ಅಡ್ಜಸ್ಟ್ಮೆಂಟ್ ಆಗಿತ್ತು. ಆದರೆ ಈಗ ತುಂಬ ಗಂಭೀರವಾಗಿ
ತೆಗೆದುಕೊಂಡಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಅವರನ್ನು ನೇರವಾಗಿ CID ಕಚೇರಿಗೆ ಕರ್ಕೊಂಡ್ಬಂದು ಕೆಲವೊಂದು ಪ್ರೋಸೆಸ್ಸನ್ನು ಮುಗಿಸಿ ಮೆಡಿಕಲ್ ಟೆಸ್ಟ್ ಮಾಡಿ ಕೊನೆಗೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ. ಇವರಿಗೆ ತನಿಖೆಗೆ ಇಷ್ಟು ದಿನಗಳ ಅವಶ್ಯಕತೆ ಇದೆ, ಯಾಕೆಂತಂದರೆ ಇವರನ್ನು ಬಂಧನ ಮಾಡಿಯೇ ತನಿಖೆಯನ್ನು ಮಾಡಬೇಕು ಅಂತದ್ದು ಕೋರ್ಟ್ನಲ್ಲಿ ಮಂಡಿಸಿರ್ತಕ್ಕಂಥ ವಾದ. ಹಾಗಾಗಿ ಇವರ ವಿರುದ್ಧ ಕಲೆಕ್ಟ್ ಮಾಡಿರ್ತಕ್ಕಂಥ ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಡಿಜಿಟಲ್ ಎವಿಡೆನ್ಸ್ ಇರ್ಬೋದು, ಜೊತೆಗೆ ಫೈನಾನ್ಷಿಯಲ್ ಟ್ರಾನ್ಸಾಕ್ಷನ್ನು, ಆರೋಪಿಗಳ ನಡುವೆ ಇವ್ರಿಗೆ ಇರ್ತಕ್ಕಂಥ ಸಂಪರ್ಕ, ಅದರ CDR ಡೀಟೇಲ್ಸು, ಇವೆಲ್ಲದರ ಬಗ್ಗೆ ಅವರು ವಿಚಾರಣೆ ನಡೆಸೋದಕ್ಕೆ ಇಷ್ಟು ದಿನಗಳ ಕಾಲಾವಕಾಶ ಬೇಕು ಅನ್ನೋದ್ರ ಬಗ್ಗೆ ನ್ಯಾಯಾಧೀಶರ ಮುಂದೆ ಸಲ್ಲಿಸ್ತಕ್ಕಂಥ ರಿಮ್ಯಾಂಡ್ ಅಪ್ಲಿಕೇಶನಲ್ಲಿ ಉಲ್ಲೇಖ ಮಾಡಿರುತ್ತೆ. ಅದನ್ನು ಪರಿಶೀಲನೆ ಮಾಡಿ ನ್ಯಾಯಾಧೀಶರು ಇವರನ್ನು CID ಕಸ್ಟಡಿಗೆ, ಅಂದರೆ ಬೈರ್ತಿ ಬಸವರಾಜನ ಎಷ್ಟು ದಿನಗಳ ಕಾಲ CIDಗೆ ಕಸ್ಟಡಿಗೆ ಕೊಡ್ತಾರೆ ಅನ್ನೋದನ್ನ ನೋಡಬೇಕಾಗುತ್ತೆ. ರಾಧಾ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮ ಈ ಎಲ್ಲ ಮಾಹಿತಿಗಾಗಿ.